ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ನಿಮ್ಮಲ್ಲಿ ದೇವರು ಅನೇಕರನ್ನು ಆಶೀರ್ವದಿಸಿದ್ದಾನೆ ಎಂಬುವಂತಹದ್ದು ನಿಮ್ಮಲ್ಲಿ ತೋರಿಸಿದಂಥ ಪ್ರತಿಕ್ರಿಯೆಗಳ ಮೂಲಕವಾಗಿ ನಾನು ತಿಳ್ಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ. ನಿಮ್ಮಲ್ಲಿ ಯಾರಾದರೂ ನೀವು ಅಧ್ಯಯನ ಮಾಡುತ್ತಿರುವಂಥ ಈ ಸತ್ಯಾಂಶಗಳ ಹಿನ್ನೆಲೆಯಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ನಿಮಗೆ ಇನ್ನೇನಾದರೂ ಕೇಳಬೇಕು ಎಂಬುದಾಗಿದ್ದಲ್ಲಿ, ದಯಮಾಡಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನೀವು ನನಗೆ ಕರೆ ಮಾಡಿದರೆ ನಿಮ್ಮ ಕರೆಗೆ ನಾನು ಸ್ಪಂದಿಸ್ತೇನೆ ಮತ್ತು ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಗ್ರಂಥವನ್ನು ನಾವು ಧ್ಯಾನ ಮಾಡುತ್ತಿದ್ದೇವೆ. ಅಂತ್ಯ ದಿನಗಳಲ್ಲಿ ನಡೆಯುವಂಥ ಸಂಭವಗಳ ಕುರಿತಾಗಿ ನಿನ್ನ ವಾಕ್ಯ ನಮಗೇನು ತಿಳಿಸ್ತದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಾಗ ಪರಿಶುದ್ಧ ಆತ್ಮನ ಸಹಾಯವನ್ನು ನೀ ನಮಗೆ ಅನುಗ್ರಹಿಸಿಕೊಟ್ಟು ನಡೆಸು. ನೀ ನಮ್ಮೊಂದಿಗಿದ್ದು ನಮ್ಮನ್ನು ಕರುಣಿಸು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು. ಅವರ ಅವಶ್ಯಕತೆಗಳನ್ನು ನೀನು ಪೂರೈಸು. ಮಾತ್ರವಲ್ಲದೆ ನಿನ್ನ ವಾಕ್ಯಕ್ಕೆ ಅವರು ಒಳಗಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ಮುಂದೆ ಹೋಗಲಿಕ್ಕೆ ಕೃಪೆ ಮಾಡು. ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನು ನಾವೀಗ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಸತ್ಯಗಳನ್ನು ಆತನು ಪ್ರಕಟಪಡಿಸುತ್ತಾನೆ ಎಂಬಂಥ ನಂಬಿಕೆಯೊಡನೆ ನಿನ್ನ ದಿವ್ಯ ಹಸ್ತಕ್ಕೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಸ್ವಾಮಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವು ಕಳೆದಂಥ ಕೆಲವಾರು ವಾರಗಳಲ್ಲಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯವನ್ನು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಬಾಬೇಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದಂಥ ಹರ್ಷ, ಯಾಕೆ ಅಲ್ಲಿ ಹರ್ಷ ಉಂಟಾಯಿತು ಎಂಬುದಾಗಿ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾನು 5 ಪ್ರಾಮುಖ್ಯವಾದಂಥ ವಿಷಯಗಳ ನಿಮ್ಮ ಗಮನಕ್ಕೆ ನಾನು ಈಗಾಗಲೇ ಇಟ್ಟಿದ್ದೇನೆ, ವಿವರಿಸಿದ್ದೇನೆ. ಇವಾಗ 5ನೆಯ ಆ ಒಂದು ಪ್ರಾಮುಖ್ಯವಾದ ವಿಷಯದ ಮಧ್ಯಭಾಗದಲ್ಲಿ ನಾವೀಗಿದ್ದೇವೆ. ಯಾಕೆ? ವೈ ದೇರ್ ವಾಸ್ ಜಾಯ್ ಇನ್ ಹೆವನ್? ವಾಟ್ ವಾಸ್ ದ ರೀಸನ್? ದ 5th reason is the marriage of the Lamb is completed. ದೇವರ ಕುರಿಮರಿಯಾಗಿರುವಂಥ ಯೇಸು ಕ್ರಿಸ್ತನ ವಿವಾಹವು ಅದು ಪರಿಪೂರ್ಣವಾಯಿತು. ಆ ವಿವಾಹವೆಂದರೆ ಏನು? ಆ ವಿವಾಹದ ಶ್ರೇಷ್ಠತೆ ಏನು ಎಂಬುವಂಥದ್ದನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾವು ಕಳೆದ ವಾರ ಕೆಲವಾರು ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಇವಾಗ ನಾನು ಅಲ್ಲಿಂದ ಮುಂದುವರಿತೇನೆ. ನಿಮ್ಮಲ್ಲಿ ಈ ಸತ್ಯಗಳನ್ನು ಕಲಿಯುತ್ತಾ ಇರುವವರು ಈ ವಾಕ್ಯ ಭಾಗಗಳನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. Now we have been thinking and studying that the church age believers are granted the honor of being the bride of Jesus Christ. And very often, I know that there are people who ask this question. ಅನೇಕರು ಒಂದು ಪ್ರಶ್ನೆ ಕೇಳ್ತಾರೆ, ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿ ಯಾಕೆ ಆತನ ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಆ ಮೊದಲಗಿತ್ತಿಯ ಸ್ಥಾನದಲ್ಲಿ ಅವರಿದ್ದಾರೆ ಎಂಬುದಾಗಿ. Why the church age believers should be granted the honor of being the bride while the believers from other ages are merely guests. ಅನೇಕ
ಕಾಲದಿಂದ ಕ್ರಿಸ್ತನ ಸಭೆಯ ಪ್ರಾರಂಭವಾಗುವ ಮುಂಚಿನಿಂದ ಇದ್ದಂಥ ದೇವ ಭಕ್ತರು ಅವರು ಯಾಕೆ ದೇವರ ವಾಕ್ಯಾನುಸಾರವಾಗಿ ಆ ಒಂದು ವಿವಾಹದ ಕಾರ್ಯದಲ್ಲಿ ಅವರು ಆಮಂತ್ರಿತರಾಗಿದ್ದಾರೆ ಹೊರತು ಅವರು ಕರ್ತನಾದಂಥ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿಲ್ಲ ಎಂಬಂತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ಮೇ ಐ ಟೆಲ್ ಯು ಒನ್ ಥಿಂಗ್, ಒನ್ ಮೇ ಈಕ್ವಲಿ ಆಸ್ಕ್ ಒನ್ ಮೋರ್ ಕ್ವಶನ್. ಇನ್ನೊಂದು ಪ್ರಶ್ನೆ ಕೂಡ ನಾವು ಕೇಳ್ಬೋದು. ವೈ ಡು ಯು ಥಿಂಕ್ ದಟ್ ಗಾಡ್ ಸಿಂಗಲ್ಡ್ ಔಟ್ ಇಸ್ರಾಯೇಲ್ ಟು ಬಿ ದ ಕವನೆಂಟ್ ಪೀಪಲ್? ನಾವು ಹಳೆ ಒಡಂಬಡಿಕೆಯನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಇಸ್ರಾಯೇಲ್ಯರನ್ನು ತನ್ನ ಒಡಂಬಡಿಕೆಯ ತನ್ನ ಜನರನ್ನಾಗಿ ಆತನು ಪ್ರತ್ಯೇಕ ಮಾಡಿದ. ಯಾಕೆ ದೇವರು ಈ ಇಸ್ರಾಯೇಲ್ಯರನ್ನು ಆ ಒಡಂಬಡಿಕೆಯಲ್ಲಿ ತನ್ನವರು ಎಂಬುದಾಗಿ ಆತನು ಹೇಳಬೇಕಾಯಿತು? ಲೋಕದಲ್ಲಿ ಬೇರೆಯವರಿರಲಿಲ್ವಾ? ದೇವರುಂಟು ಮಾಡಿದಂಥ ಈ ಒಂದು ದೊಡ್ಡದಾದಂಥ ವಿಶ್ವದಲ್ಲಿ ದೇವರು ಯಾಕೆ ಬೇರೆಯವರನ್ನು ಆತನು ಒಂದು ವೇಳೆ ಆರಿಸಿಕೊಳ್ಳಲಿಲ್ಲ? ವೈ ಡು ಯು ಥಿಂಕ್ ದಟ್ ಗಾಡ್ ಹ್ಯಾಸ್ ನಾಟ್ ಪಿಕ್ಡ್ ಅಪ್ ಪೀಪಲ್ ಫ್ರಮ್ ಸಮ್ ಅದರ್ ಏರಿಯಾ? ನಾವು ಅದೇ ಪ್ರಶ್ನೆ ನಾವು ಖಂಡಿತವಾಗಿ ನಾವು ಕೇಳ್ಬೋದು. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಾವು ಜೀವ ಸ್ವರೂಪನಾದಂಥ ದೇವರು ಈ ಬಗ್ಗೆ ಏನು ಹೇಳ್ತಾನೆ ಎಂಬುವಂಥದ್ದನ್ನು ಗಮನಿಸುವುದು ಬಹಳ ಪ್ರಾಮುಖ್ಯ. ಮೊದಲನೇ ಪ್ರಶ್ನೆ ಏನದು? ಯೇಸು ಕ್ರಿಸ್ತನ ಸಭೆಯ ವಿಶ್ವಾಸಿಗಳು ಅವರು ಕ್ರಿಸ್ತನಿಗೆ ಮೊದಲಾಗಿತ್ತು. ಯಾಕೆ? ಹಾಗಾದರೆ ಉಳಿದವರು ಯಾಕೆ ಕ್ರಿಸ್ತನ ಸಭೆಯ ಆ ವಿಶ್ವಾಸಿಗಳ ಜೊತೆಯಲ್ಲಿ ಉಳಿದವರು ಕೂಡ ಯಾಕೆ ಇರಬಾರ್ದು? ಹಳೆಯ ಒಡಂಬಡಿಕೆಯಲ್ಲಿ ದೇವಭಕ್ತರಿದ್ದಾರೆ. ಹಾಗಾದರೆ ಅವರೇನಾದರೂ ಬೇರೆ ಒಂದು ಗುಂಪಿಗೆ ಸೇರಿದವರ? ಯಾಕೆ? ವೈ ಇಸ್ ಇಟ್ ದಟ್ ಗಾಡ್ ಮೇಕಿಂಗ್ ಎ ಡಿಸ್ಟಿಂಕ್ಷನ್? ನೋಡ್ರಿ, ನಾವು ದೇವರ ವಾಕ್ಯವನ್ನು ನಾವು ತೆಗೆದು ಅಧ್ಯಯನ ಮಾಡುವಾಗ ನಾನು ಅದಕ್ಕೆ ಹೇಳಿದ್ದು, ನಮಗೆ ಇರುವಂಥ ಆಧಾರ ದೇವರ ವಾಕ್ಯ. ದೇವರ ವಾಕ್ಯವನ್ನು ಬಿಟ್ಟು ನಾವು ಬೇರೆ ಎಲ್ಲಿಯೂ ಕೂಡ ನಾವು ಹೋಗುವುದಕ್ಕೆ ಆಗುವುದಿಲ್ಲ. ದೇವರ ವಾಕ್ಯವನ್ನು ಬಿಟ್ಟು ನಾವು ಯಾವ ರೀತಿಯಲ್ಲಿಯೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಇದನ್ನು ತಿಳ್ಕೊಳ್ಬೇಕಾದ್ರೆ ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ನಾವು ಬರೋಣ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 7ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 6ನೇ ವಚನದಿಂದ ಈ ಮಾತುಗಳನ್ನು ಅವಲ್ಲಿ ನಾವು ನೋಡ್ತೇವೆ. ನೋಡ್ರಿ ಏನಂತ ಉಂಟು. ದೇವರು ತನ್ನ ಜನರಾದ ಇಸ್ರಾಯೇಲ್ಯರ ಬಗ್ಗೆ, ಯಹೂದ್ಯರ ಬಗ್ಗೆ ಆತನು ಹೇಳಿದಂಥ ಮಾತುಗಳಿವೆ. ಏನು ಹೇಳ್ತಾ ಇದ್ದಾನೆ ಬಹಳ ಜಾಗೃತೆಯಾಗಿ ಗಮನಿಸಿರಿ. ಯಾಕೆಂದರೆ ನೀವು ಯಾರ ಕುರಿತಾಗಿ ಹೇಳುವುದು? ದೇವ ಜನರಾದ ಇಸ್ರಾಯೇಲ್ಯರ ಬಗ್ಗೆ ಅಥವಾ ಯಹೂದ್ಯರ ಬಗ್ಗೆ ದೇವರು ಹೇಳುವಂಥ ಮಾತುಗಳಿದೆ. ಏನು ಹೇಳ್ತಾ ಇದ್ದಾನೆ? ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆಲೋಚನೆ ಮಾಡ್ರಿ. ನೀವು ಯಾರಂತ ನಿಮಗೆ ಗೊತ್ತುಂಟಾ ನನ್ನ ಪ್ರಿಯ ಯಹೂದ್ಯ ಜನಾಂಗದವರೇ? ಈ ದಿವಸದಲ್ಲಿ ಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಅತ್ಯಾಶ್ಚರ್ಯಕರವಾದಂಥ ಒಂದು ಸಂಗತಿ, ಇಸ್ರಾಯೇಲ್ ದೇಶ ಇಡೀ ಲೋಕದಲ್ಲಿ ಬಹಳ ಚಿಕ್ಕದಾದಂಥ ಒಂದು ದೇಶ. ಆದರೆ ಯಾಕೆ ಅವರಲ್ಲಿ ಅಂಥ ಒಂದು ವೈಶಿಷ್ಟ್ಯತೆ? ಯಹೂದ್ಯರಂಥ ಜಾಣರು, ಯಹೂದ್ಯರಂಥ ವಿದ್ಯಾವಂತರು, ಯಹೂದ್ಯರಂಥ ಅತಿ ಶ್ರೇಷ್ಠ ವಿಜ್ಞಾನಿಗಳು ಲೋಕದಲ್ಲಿ ಬೇರೆ ಎಲ್ಲಿಯೂ ನಾವು ಹೆಚ್ಚಾಗಿ ನಾವು ನೋಡುವುದಿಲ್ಲ. The maximum number of the scientists that has come into the world, they are from the Jewish background. ಯಹೂದ್ಯರ ಹಿನ್ನೆಲೆಯಿಂದ ಬಂದು ಯಹೂದ್ಯರನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಸೈತಾನನು ಕಾರ್ಯ ಮಾಡಿದ.
ಇದಕ್ಕೆ ಚರಿತ್ರೆ ಬಹಳ ಬಲವಾದಂಥ ಸಾಕ್ಷಿಯಾಗಿದೆ. ಹಿಟ್ಲರ್ನ ಕಾಲದಲ್ಲಿ ಸುಮಾರು 6 ಮಿಲಿಯನ್ ಯಹೂದ್ಯರನ್ನು ಆತನು ವಧೆ ಮಾಡಿದ. ಈ ಸಂದರ್ಭದಲ್ಲಿ ಅವರಿಗುಂಟಾದಂಥ ನಷ್ಟವನ್ನು ಆಲೋಚನೆ ಮಾಡಿದರೆ ಒಂದು ವೇಳೆ ನಾವು ನೆನೆಸಬೇಕು, ಯಹೂದ್ಯ ಜನಾಂಗ ಅದು ಅಳಿದೇ ಹೋಯಿತು ಎಂಬುದಾಗಿ. The entire generation appeared to have been completely wiped out. But no, it's not. It has not happened that way. ಇವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಕೇಳ್ರಿ ಈಗ, ದಿಸ್ ಇಸ್ ಗಾಡ್ಸ್ ವರ್ಡ್. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಆಲೋಚನೆ ಮಾಡ್ರಿ ಪ್ರಿಯರೇ, ಇಟ್ ಈಸ್ ಗಾಡ್ ಹೂ ಚೋಸ್ ದೆಮ್. Why the Jewish nation is so prominent? Why the people of the world cannot and will never understand the greatness of the Jewish nation? We only know that there is a lot of falsehood that has been circulated worldwide. Very often what the people in the world know is not what the Bible says, but what some concoctions or imaginations or false theory which has come up that the people believe. This is God's word. ದೇವರ ವಾಕ್ಯ. ದೇವರ ವಾಕ್ಯ ತಿಳಿಸುವಂಥ ಸತ್ಯವನ್ನು ನಾವು ನಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು. ಯಾಕಂದರೆ ದಿಸ್ ಈಸ್ ದ ಹೋಲಿ ವರ್ಡ್ ಆಫ್ ಗಾಡ್. ಇದು ದೇವರ ಸತ್ಯವಾಕ್ಯ. ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್ ಥ್ರೂ ದಿಸ್ ವರ್ಡ್. ಆತನು ಹೇಳುವಂಥದ್ದು. ನಿಮಗೆ ಪ್ರಶ್ನೆ ಉಂಟಾ ಯಹೂದ್ಯರ ಕುರಿತು? ಯಾಕೆ ಯಹೂದ್ಯರು ಅಂಥ ಪ್ರಾಬಲ್ಯವಾದಂಥ ಒಂದು ಜನಾಂಗವಾಗಿದ್ದಾರೆ? ಈ ಲೋಕದಲ್ಲಿ ನಮಗೆ ಗೊತ್ತಿರುವ ಹಾಗೆ ಅತಿ ಚಿಕ್ಕ ರಾಷ್ಟ್ರ, ಬಹಳ ಸ್ವಲ್ಪ ಜನರು, ಆದರೆ ಅವರಿಗಿಂತ ಎಷ್ಟೋ ಪಾಲು ಬಲಶಾಲಿಗಳಾದಂಥ ಜನಾಂಗಗಳು ಲೋಕದಲ್ಲಿಲ್ವಾ? ಉಂಟು. ಲೋಕದಲ್ಲಿ ಅತಿ ಪ್ರಭಾವವುಳ್ಳಂಥ ಜನಾಂಗಗಳವರು ಯಹೂದ್ಯರ ಕುರಿತಾಗಿ ಭಯಪಡುತ್ತಿದ್ದಾರೆ. ಕಾರಣ ಏನು? ಲಿಸನ್ ಟು ವಾಟ್ ಗಾಡ್ ಸೇಸ್. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ನೋಡ್ರಿ, 7ನೇ ವಚನ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 7ನೇ ವಚನ ಏನು ಹೇಳ್ತಾ ಉಂಟು? ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ಎಷ್ಟು ಸತ್ಯ ಪ್ರಿಯರೇ! ನನ್ನ ಜನರಾದರ ಯಹೂದ್ಯರೇ, ನಾನು ನಿಮ್ಮನ್ನು ಆರಿಸಿಕೊಂಡದ್ದು ನೀವು ಲೋಕದಲ್ಲಿ ಬಹಳ ದೊಡ್ಡ ಸುಪ್ರಸಿದ್ಧವಾದಂಥ ದೊಡ್ಡ ಗುಂಪು ಇರುವಂಥ ಜನಾಂಗ ಅಲ್ವೇ ಅಲ್ಲ. ದುರಾತ್ಮನೊಂದು ಫಿಲಾಸಫಿ ಉಂಟು, ದೆವ್ವದ ಫಿಲಾಸಫಿ ಅಂತ ಹೇಳ್ತೇನೆ. ಮೈಟ್ ಈಸ್ ರೈಟ್, ನಂಬರ್ ಈಸ್ ಗ್ರೇಟ್. ತುಂಬ ಜನ ಇದ್ರೆ ಅದು ಕರೆಕ್ಟ್ ಅಂತ ನಾವು ಹೇಳ್ತೇವೆ. ಇದೆಲ್ಲ ಫಿಲಾಸಫಿ ಬಂದದ್ದು ದೇವರಿಂದ ಅಲ್ಲ. ಅನೇಕರು ಹೇಳುವುದುಂಟು, ಮೆಜಾರಿಟಿ ಈಸ್ ರೈಟ್. ತುಂಬ ಜನ ಎಲ್ಲಿ ಹೋಗ್ತಾರೆ ಅದು ಕರೆಕ್ಟ್ ಇರಬೇಕು. ಈ ದಿವಸದಲ್ಲಿ ಅನೇಕರು ಹೇಳುವುದುಂಟು, ನೋಡಿದ್ರ ಅಲ್ಲಿ ಎಷ್ಟು ದೊಡ್ಡ ಜನರು, ಎಷ್ಟು ದೊಡ್ಡ ಗುಂಪಲ್ಲಿಗೆ ಹೋಯಿತು, ಅದು ಕರೆಕ್ಟ್ ಇರಬೇಕು. That is the calculation of the world, but God's calculation is entirely different. ದೇವರ ಅಳತೆ ಮಾಪನ ಮನುಷ್ಯರನ್ನು ಆತನು ತೂಗುವುದು ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ. ಈ ದಿವಸದಲ್ಲಿ ಅನೇಕ ಸಾರಿ ಮನುಷ್ಯನಿಗಿರುವಂಥ ಸ್ವಾಭಾವಿಕವಾದಂಥ ಒಂದು ಅಹಂ ಏನಂತ ಹೇಳಿದ್ರೆ, ನಾನು ಯಾರು ಗೊತ್ತಾ, ಎಷ್ಟು ದೊಡ್ಡ ಗುಂಪು, ಎಷ್ಟು ದೊಡ್ಡ ಜನ ಇಲ್ಲಿದ್ದೇವೆ, ನನಗೆಷ್ಟು ಜನಬಲ ಉಂಟು,
ಆ ಜನಬಲದೊಟ್ಟಿಗೆ ಧನಬಲ ಕೂಡ ಉಂಟು ನನಗೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಹೇಳುವಂಥದ್ದು, ಯಹೂದ್ಯರನ್ನು ನೋಡಿ ದೇವರು ಹೇಳ್ತಾನೆ, ನೋಡ್ರಿ, ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೋ 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 ನೋ, ನೆವರ್ 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 ಥಿಂಕ್ ದಟ್ ಐ ಹ್ಯಾವ್ ಚೋಸನ್ ಯು ಬಿಕಾಸ್ ಯು ಆರ್ ಗ್ರೇಟ್ ಇನ್ ನಂಬರ್. ನೋ. ಆಮೇಲೆ ಎರಡನೇ ಭಾಗ ನೋಡಿ ಏನು ಹೇಳ್ತದೆ, ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ ಅಷ್ಟೇ. ವಾವ್ ವಾವ್ ದೇವರ ವಾಕ್ಯ ಹೇಳುವಂಥ ಅಮೂಲ್ಯವಾದಂಥ ಸತ್ಯ. ನೀವು ಯಾರಪ್ಪ ಯಹೂದ್ಯರೇ? ನೀವು ಯಾರಂತ ನಿಮಗೆ ಗೊತ್ತುಂಟ? ನಿಮ್ಮ ತಲೆಯಲ್ಲಿ ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ. ಒಪ್ತೇವ ನಾವು ಈ ದಿವಸದಲ್ಲಿ? ಇಸ್ರಾಯೇಲ್ ರಾಜ್ಯವನ್ನು ತೆಗೆದುಕೊಳ್ಳ್ರಿ, ಅದರ ವಿಸ್ತೀರ್ಣವನ್ನು ತೆಗೆದುಕೊಳ್ಳ್ರಿ, ಅಲ್ಲಿರುವಂಥ ಜನಸಂಖ್ಯೆಯನ್ನು ನೀವು ತೆಗೆದುಕೊಳ್ಳ್ರಿ. ನಮ್ಮ ದೇಶದ ಕೇರಳ ರಾಜ್ಯ ಉಂಟಲ್ಲ, ಆ ಕೇರಳ ರಾಜ್ಯಕ್ಕಿಂತಲೂ ಕಡಿಮೆ ಜನ ಅಲ್ಲಿದ್ದಾರೆ. ದಟ್ ಎಂಟೈರ್ ನೇಷನ್, ದ ನೇಷನ್ ಆಫ್ ಇಸ್ರಾಯೇಲ್, ಬಟ್ ಇಟ್ಸ್ ದ ನೇಷನ್ ದಟ್ ಗಾಡ್ ಹ್ಯಾಸ್ ಸೆಲೆಕ್ಟೆಡ್. ವೈ ದೇ ಆರ್ ಪವರ್ಫುಲ್? Why do you think that the people cannot destroy them? Do you know why? God has chosen them. ದೇವರು ಆರಿಸಿಕೊಂಡ. 8ನೇ ವಚನದಲ್ಲಿ ನೋಡ್ರಿ, ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ನನ್ನ ಪ್ರಿಯರೇ, ಇಟ್ ಈಸ್ ಗಾಡ್ ಹೂ ಡೆಲಿವರ್ಡ್. It is God who delivered from the clutches of that great king called Pharaoh in Egypt. ಐಗುಪ್ತದಲ್ಲಿ ಆ ಯಹೂದ್ಯರು ಅವರು ದಾಸರಾಗಿ ಕೆಲಸ ಮಾಡಿದರು. ಆದರೆ ದೇವರ ವಾಕ್ಯ ಹೇಳ್ತದೆ, ಏನು ಗೊತ್ತುಂಟ? ನಾನೇನು ಮಾಡಿದೆ ಗೊತ್ತಾ? ನೆನಪಿಟ್ಟುಕೊಳ್ಳ್ರಿ, ನಿಮ್ಮ ಪಿತೃಗಳಿಗೆ ನಾನು ಪ್ರಮಾಣವನ್ನು ಮಾಡಿದ್ದೇನೆ. ನಿಮ್ಮ ಪಿತೃಗಳು ಯಾರು? ಅವರ ಪಿತೃಗಳು ಯಾರು? ಇಸ್ರಾಯೇಲ್ಯರು ಅಥವಾ ಯಹೂದ್ಯರ ಪಿತೃಗಳು ಯಾರು? ಆದಾಮನಿಂದ ಅವರು ಪ್ರಾರಂಭವಾಗ್ತಾರೆ. ಯಹೂದ್ಯ ಜನಾಂಗ ಪ್ರಾರಂಭವಾದದ್ದು ಅಬ್ರಹಾಮನ ಮೂಲಕವಾಗಿ. ದೇವರ ಅಬ್ರಹಾಮನನ್ನು ಕರೆದ, ದೇವರ ಅಬ್ರಹಾಮನನ್ನು ಪ್ರತ್ಯೇಕ ಮಾಡಿದ. ನೋಡು, ನಾನು ನಿಮಗೆ ಕೊಡತಕ್ಕಂಥ ಜನಾಂಗವನ್ನು ಆಶೀರ್ವದಿಸ್ತೇನೆ. ಆತನಿಗೆ ಕೊಟ್ಟಂಥ ಆ ವಾಗ್ದಾನ ದೇವರದನ್ನು ತನ್ನ ನೆನಪಿನಲ್ಲಿಟ್ಟುಕೊಂಡನು. Oh, my dear brother, my dear sister, you know what the scripture says in the book of Deuteronomy, chapter 7, verse 6, verse 7 and verse 8. Let me read it in English now. For you are a holy people to the Lord, your God. The Lord your God has chosen you to be a people for himself. Who chosen you? The Lord God himself has chosen you for himself, a special treasure above all the people on the face of the earth. Remember this. Why the Jewish nation, they are so prominent today? The Lord God is giving the answer. Why do you think that the Jewish nation are so powerful? Why? Why? Number one, God says, I have chosen. I have chosen you. And then he says, the Lord did not set his love on you, nor choose you, because you are more in number than any other people. ಸಾಧಾರಣವಾಗಿ ರಾಜಕಾರಣದಲ್ಲಿ ಒಬ್ಬ ಮನುಷ್ಯನು ಯಾವುದೇ ಒಂದು ಚುನಾವಣೆಯಲ್ಲಿ ಜಯ ಹೊಂದಬೇಕಾದ್ರೆ, if someone has to win the election, what is the strategy? More votes, he will be the winner. Is it not the strategy of the world?
That's the strategy of the politics of the world. But may I tell you the strategy of the politics of God? You know what it is? God never chooses in terms of big number. ಇದರಿಂದ ಅನೇಕರಿಗೆ ಅವರಿಗೆ ಅರ್ಥ ಆಗುವುದಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿದಂಥ ವಿಶ್ವಾಸಿಗಳು, ದೇ ಆರ್ ನಾಟ್ ಗ್ರೇಟ್ ಇನ್ ನಂಬರ್, ದೇ ಆರ್ ಫ್ಯೂ ಇನ್ ನಂಬರ್. ಯೇಸು ಸ್ವಾಮಿ ಹೇಳಿದ್ದು, ಪರಲೋಕಕ್ಕೆ ಹೋಗುವಂಥ ದಾರಿ ಅದು ಬಹಳ ಇಕ್ಕಟ್ಟು ಮತ್ತು ಅದು ಬಹಳ ಬಿಕ್ಕಟ್ಟಿನ ಒಂದು ದಾರಿ. ಅದರಲ್ಲಿ ಹೋಗುವವರು ಬಹಳ ಸ್ವಲ್ಪ ಜನ. ದ ವೇ ಟು ಹೆವನ್ ಈಸ್ ನಾಟ್ ವೆರಿ ವೈಡ್, but is very narrow. And not many people go. Now tell me, in the world, what do we normally think? Where many people go, that is the right religion. Where many people go, that must be correct. But God says, no. I have chosen the nation of Israel not because of the great number. Then he says, for you were the least of all the people. My dear Christian believers, are you disappointed sometimes? ಪ್ರಿಯ ಕ್ರೈಸ್ತ ವಿಶ್ವಾಸಿಗಳೇ, ಅಯ್ಯೋ ನಾವು ಎಷ್ಟು ಕೊಂಚ ಜನರು, ನಾವು ಎಷ್ಟು ಸ್ವಲ್ಪ ಜನರು, ನಾವು ಎಷ್ಟು ಸ್ವಲ್ಪ ಜನರು. My brother, my dear sister, don't be disappointed. God says, it is not the number that matters, whether God is with you or not, that matters. ಸಂಖ್ಯೆ ಪ್ರಾಮುಖ್ಯ ಅಲ್ರಿ. ಒಂದು ಪ್ರಾಮುಖ್ಯವಾದ ಪ್ರಶ್ನೆ, ವೆದರ್ ಗಾಡ್ ಇಸ್ ವಿತ್ ಯು ಆರ್ ನಾಟ್. ಇಫ್ ಗಾಡ್ ಇಸ್ ನಾಟ್ ವಿತ್ ಯು, even if you are in a biggest crowd of crowds of people, I'll tell you, it will be a failure. That is God's politics. That is God's methodology. That is what we understand when we come to this point. We have this, then God says in verse 8, but because the Lord loves you. My dear people of God, the Bible says God loves you. And because he would keep the oath which he swore to your fathers. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವನು. May I tell you, my dear brothers, my dear sisters, God has given promises to God's people. Do you know what it is? Read the Bible. ದೇವರ ವಾಕ್ಯವನ್ನು ಓದುವಾಗ ದೇವರು ಕೊಟ್ಟಂಥ ಪ್ರಾಮಿಸ್ ನಮಗೆ ಗೊತ್ತಾಗ್ತದೆ. So my dear brothers, my dear sister, when we come to this 19th chapter, we understand that God has chosen the church of God to be the bride of Christ. Why? We will continue the study next week. There are many more things that we need to understand. And God has a special purpose. ದೇವರಿಗೊಂದು ಉದ್ದೇಶ ಉಂಟು. But let me ask a question. Are you a part of the bride of Jesus Christ? ನೀನು ಆ ಯೇಸು ಕ್ರಿಸ್ತನ ಮೊದಲಗಿತ್ಯ ಸಭೆಯ ಒಂದು ಭಾಗವಾಗಿದ್ಯೋ ಇಲ್ಲವಾ? ಇಲ್ಲದಿದ್ದರೆ, maybe today is your time. You can turn to the Lord and say, Lord, I'm sorry. I believe that I am a sinner. I want to accept Jesus in my life. ಸ್ವಾಮಿ, ನಿನ್ನನ್ನು ನಾನು ಅಂಗೀಕಾರ ಮಾಡ್ತೇನೆ. ನಾನು ನಿನ್ನ ಸಭೆಯ ಒಂದು ಭಾಗವಾಗಿ ನಾನಿರ್ತೇನೆ. When you do that, when God accepts you, not because you are great, not because you are of a great number from the world, but because God loves you. ದೇವರು ನಿನ್ನನ್ನು ಪ್ರೀತಿಸುವುದರಿಂದ. And God fulfills his promise. Shall we look to the Lord? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸಭೆಗೆ, ನಿನ್ನನ್ನು ನಂಬಿದಂಥ ನಿನ್ನ ಮಕ್ಕಳಿಗೆ ಕೊಟ್ಟಂಥ ಭಾಗ್ಯ ಅದೆಷ್ಟು ದೊಡ್ಡದು. ನೀನು ಅವರನ್ನು ಆದುಕೊಂಡಿದ್ದಿ. ನಿನ್ನನ್ನು ಪ್ರೀತಿ ಮಾಡುವುದು ಮಾತ್ರವಲ್ಲದೆ ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವುದು ಅವರಿಗೆ ಕೊಟ್ಟಂಥ ಒಂದು ದೊಡ್ಡ ಭಾಗ್ಯ. ನೀನಂಥವರನ್ನು ಪ್ರೀತಿಸಿದ್ದಿ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಈ ದಿವಸದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷ ಉಂಟು. ಬಾಬೇಲ್ ಪಟ್ಟಣ ಅದು ಬಿತ್ತು ಎಂಬುದಾಗಿ ಹೇಳಿ
ಅದರ ಕಾರಣ ಏನು ಎಂಬುದನ್ನು ನಾವು ಆಲೋಚನೆ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನಾವು ಇದರ ಅಧ್ಯಯನದಲ್ಲಿ ಮುಂದುವರಿಯುವಾಗ ನಿನ್ನ ಕೃಪೆ ಜ್ಞಾನ ನಮಗೆ ಹೆಚ್ಚು ಕೊಟ್ಟು ನಡೆಸು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಮೇನ್.